ಈ ಮೂವಿ ಹೆಸರು ಬ್ಲಡ್ ಅಂಡ್ ಗೋಲ್ಡ್ ಅಂತ. ಈ ಮೂವಿ ಶುರುವಾಗೋದು ವರ್ಲ್ಡ್ ವಾರ್ 2 ನ ಸಮಯದಲ್ಲಿ. ಇಲ್ಲೇ ಜರ್ಮನಿಯ ನಾಜಿಸ್ ಆರ್ಮಿಯಿಂದ ಒಬ್ಬ ಸೋಲ್ಜರ್ ತಪ್ಪಿಸ್ಕೊಂಡು ಓಡೋಗ್ತಿರ್ತಾನೆ. ನಾಜಿ ಆರ್ಮಿ ಅವರು ಕೂಡ ಇವನನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಹೀಗೆ ಓಡ್ತಾ ಓಡ್ತಾ ಹೆನ್ರಿಚ್ ಡಾರ್ಫ್ಲರ್ ಅನ್ನೋ ಒಬ್ಬ ವ್ಯಕ್ತಿಯ ಕಿವಿಗೆ ಶೂಟ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಹೇಗೋ ಮಾಡಿ ಎಲ್ಲರೂ ಸೇರಿ ಹೆನ್ರಿಚ್ ನ ಹಿಡಿತಾರೆ. ಆಗ ಇಲ್ಲಿಗೆ ನಾಜಿ ಗ್ರೂಪ್ ನ ಕಮಾಂಡರ್ ಆಗಿರುವಂತ ವಾನ್ ಸ್ಟಾರ್ಫೀಲ್ಡ್ ಬರ್ತಾನೆ. ಇವನ ಅರ್ಧ ಮುಖಕ್ಕೆ ಮಾಸ್ಕ್ ಅನ್ನ ಹಾಕೊಂಡಿರ್ತಾನೆ. ನಂತರ ವಾನ್ ಕೇಳ್ತಾನೆ, ಯಾಕೆ ನೀನು ಆರ್ಮಿನ ಬಿಟ್ಟು ಓಡೋಗ್ತಿದ್ಯಾ ಅಂತ. ಆಗ ಇವನು ಕೂಡ ನೀವ್ ಈ ತರ ರಾಕ್ಷಸರ ರೀತಿ ಎಲ್ಲರನ್ನೂ ಸಾಯಿಸ್ತಿರೋದನ್ನ ನನ್ನ ಕೈಲಿ ನೋಡೋದಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ನಾಜಿ ಆರ್ಮಿ ಅವರಿಗೆ ಜರ್ಮನಿಯಲ್ಲಿರುವಂತ ಜೂವಿಶ್ ಅನ್ನೋ ಒಂದು ಧರ್ಮಕ್ಕೆ ಸೇರಿದಂತ ಜನರನ್ನ ಕಂಡ್ರೆ ಆಗೋದಿಲ್ಲ. ಆದ್ರಿಂದ ಅವರು ನಮ್ಮ ದೇಶದವರು ಅಂತಾನೂ ಕೂಡ ನೋಡ್ದೆ ಜೂವಿಶ್ ಧರ್ಮದ ಎಲ್ಲಾ ಜನರನ್ನ ಸಾಯಿಸ್ತಿರ್ತಾರೆ. ಇದನ್ನ ನೋಡೋದಕ್ಕಾಗ್ದೇನೆ ಹೆನ್ರಿಚ್ ಆರ್ಮಿನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಿದ್ದು. ಆದ್ರಿಂದ ಇವನು ಈ ರೀತಿ ಮಾಡಿರೋದ್ರಿಂದ ವಾನ್ ಹಾಗೆ ಇವನ ಸೋಲ್ಜರ್ಸ್ ಗಳೆಲ್ಲ ಸೇರಿ ಹೆನ್ರಿಚ್ ನ ನೇಣಿಗೆ ಹಾಕೋದಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ಅದೇ ಸಮಯಕ್ಕೆ ಇಲ್ಲಿಗೆ ಡಾರ್ಫ್ಲರ್ ಬರ್ತಾನೆ. ಆಗ್ಲೇ ಹೆನ್ರಿಚ್ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಕಿವಿಗೆ ಶೂಟ್ ಮಾಡಿದ್ನಲ್ಲ ಡಾರ್ಫ್ಲರ್, ಅದೇ ಡಾರ್ಫ್ಲರ್ ಇವನು. ಈ ರೀತಿ ಮಾಡಿರೋದ್ರಿಂದ ಇವನಿಗೆ ಕೋಪ ಬಂದು ಹೆನ್ರಿಚ್ಗೆ ಚೆನ್ನಾಗಿ ಬೈತಾನೆ. ಇದಾದ್ಮೇಲೆ ಇವನನ್ನ ನೇಣಿಗೆ ಹಾಕಿ ಎಲ್ಲರೂ ಹೊರಟೋಗ್ತಾರೆ. ಹೀಗೆ ಇವನು ಸಾವಿಗೆ ಹತ್ರ ಆಗ್ತಿದ್ದಂಗೆನೆ ಪ್ರೆಗ್ನೆಂಟ್ ಆಗಿರುವಂತ ಇವನ ಹೆಂಡತಿ ಹಾಗೆ ಮಗ ನೆನ್ಪಾಗ್ತಿರ್ತಾರೆ. ಅದ್ರ ಜೊತೆನೆ ಇವನ ಮಗಳು ಕೂಡ ಕಣ್ಣ ಮುಂದೆ ಬರೋ ರೀತಿ ಇವನಿಗೆ ಆಗ್ತಿರುತ್ತೆ. ಇನ್ನೇನು ಇವನು ಸಾಯ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಹಗ್ಗನ ಕಟ್ ಮಾಡಿ ಒಬ್ಳು ಲೇಡಿ ಇವನ ಪ್ರಾಣನ ಕಾಪಾಡ್ತಾಳೆ. ನಂತರ ನಮ್ಗೆ ಸಾನನ್ಬರ್ಗ್ ಅನ್ನೋ ಒಂದು ಟೌನ್ ನಲ್ಲಿ ಹಿಮ್ಗಾರ್ಡ್ ಅನ್ನೋ ಒಬ್ರು ಲೇಡಿನ ತೋರಿಸ್ತಾರೆ. ಅದೇ ಸಮಯಕ್ಕೆ ಇದೇ ಟೌನ್ಗೆ ನಾಜಿ ಸೋಲ್ಜರ್ಸ್ ಗಳು ಕೂಡ ಬರ್ತಾರೆ. ಹಾಗೆ ಟೌನ್ ನಲ್ಲಿ ಒಂದು ಚರ್ಚ್ ಇರುತ್ತೆ. ಈ ಚರ್ಚ್ ನ ಪ್ರೀಸ್ಟ್ ಕೂಡ ನಮ್ಗೆ ತೋರಿಸ್ತಾರೆ. ಈ ರೀತಿ ನಾಜಿಸ್ ಗಳು ಟೌನ್ ಗೆ ಬಂದಿರುವಂತ ವಿಷಯ ಈ ಟೌನ್ ನ ಮೇಯರ್ ಹಾಗೆ ಒಂದು ಹೋಟೆಲ್ ನ ಓನರ್ ಆಗಿರುವಂತ ರಾಬರ್ಟ್ ಗೆ ಗೊತ್ತಾಗುತ್ತೆ. ಮೇಯರ್ ಅಂತಂದ್ರೆ ಬೇರೆ ಏನು ಅಲ್ಲ, ಈ ಟೌನ್ ನ ಚೇರ್ಮನ್ ತರ. ನಂತರ ಸೀನ್ ಶಿಫ್ಟ್ ಆದಾಗ ಆಗ್ಲೇ ಹೆನ್ರಿಚ್ ನ ಕಾಪಾಡೋದ್ಲಲ್ಲ ಒಬ್ಳು ಲೇಡಿ, ಅವಳು ಇವನನ್ನ ಮನೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಿರ್ತಾಳೆ. ಇವಳ ಹೆಸರು ಎಲ್ಸಾ ಅಂತ. ಎಲ್ಸಾಗೆ ಒಬ್ಬ ತಮ್ಮ ಕೂಡ ಇರ್ತಾನೆ. ಇವನ ಹೆಸರು ಪೌಲ್ ಅಂತ. ಆದ್ರೆ ಇವನಿಗೆ ಸರಿಯಾಗಿ ಬುದ್ಧಿ ಇರೋದಿಲ್ಲ. ಇವನೊಬ್ಬ ಬುದ್ಧಿಮಾಂದ್ಯ ಹುಡುಗ. ಈ ಕಡೆ ಕಮಾಂಡರ್ ವಾನ್ ನ ಮೀಟ್ ಮಾಡೋದಕ್ಕೆ ಮೇಯರ್ ಆಗಿರುವಂತ ರಾಬರ್ಟ್ ಬಂದಾಗ ಆಗ ವಾನ್ ಹೇಳ್ತಾನೆ, ನಿಮ್ಮ ಟೌನ್ ನಲ್ಲಿ ಜೊಹಾನ್ಸನ್ ಒಬ್ಬ ವ್ಯಕ್ತಿ ಇದ್ನಲ್ಲ, ಅವನನ್ನ ನಾವು ಹುಡ್ಕೊಂಡ್ ಬಂದಿದೀವಿ ಅಂತ. ಈಗ ಜೊಹಾನ್ಸ್ ಆಗಿ ಅವನ ಫ್ಯಾಮಿಲಿ ಅವರು ಬದುಕಿಲ್ಲ ಅಂತ ರಾಬರ್ಟ್ ಹೇಳಿದ್ರು ಕೂಡ ಇರ್ಲಿ ಪರವಾಗಿಲ್ಲ, ಅವ್ರ ಮನೆ ಹತ್ರ ನಮ್ಮನ್ನ ಕರ್ಕೊಂಡು ಹೋಗು ಅಂತ ವಾನ್ ಹೇಳ್ತಾನೆ. ಯಾವಾಗ ಇವ್ರನ್ನ ಜೊಹಾನ್ಸ್ ಮನೆ ಹತ್ರ ಕರ್ಕೊಂಡ್ ಬರ್ತಾರ ನೋಡ್ತಾರೆ, ಸಂಪೂರ್ಣ ಮನೆಗೆನೆ ಬೆಂಕಿ ಹಾಕಿ ಸುಟ್ಬಿಟ್ಟಿರ್ತಾರೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಜೊಹಾನ್ಸ್ ಕೂಡ ಒಬ್ಬ ಜೂವಿಶ್ ಆಗಿದ್ದ. ಅದಕ್ಕೆ ಇಡೀ ಟೌನ್ ಅವರೇ ಅವರ ಮನೆಗೆ ಬೆಂಕಿನ ಹಾಕಿ ಸುಟ್ಟು ಸಾಯಿಸ್ಬಿಟ್ಟಿರ್ತಾರೆ. ನಂತರ ರಾಬರ್ಟ್ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ಸೋನಿಯಾ ಅನ್ನೋ ಒಬ್ಳು ಲೇಡಿ ಇವನ ಹತ್ರ ಬರ್ತಾಳೆ. ಎಷ್ಟೊತ್ತಿಗೆ ಇವರಿಬ್ರಿಗೂ ಅನ್ಸೋದಕ್ಕೆ ಶುರುವಾಗಿರುತ್ತೆ, ವಾನ್ ಹಾಗೆ ಅವನ ಟೀಮ್ ನವರು ಇಲ್ಲಿಗೆ ಬಂದಿರೋದು ಚಿನ್ನನ ಹುಡ್ಕೊಂಡು ಅಂತ. ಯಾವ ಚಿನ್ನ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಊಟ ಮಾಡ್ತಿರ್ಬೇಕಾದ್ರೆ ಎಲ್ಸಾ ಹೆನ್ರಿಚ್ಗೆ ಹೇಳ್ತಾಳೆ, ಇವಳ ತಂದೆನ ಸಾಯಿಸಿರೋದು ನಾಜಿಸ್ ಕಳೆ ಅಂತ. ಅದಕ್ಕೆ ನಾಜಿಸ್ ಕಳಂದ್ರೆ ಇವಳಿಗೆ ಇಷ್ಟ ಇಲ್ದೇ ಇರೋದ್ರಿಂದಾನೆ ಅವರಿಂದ ಹೆನ್ರಿಚ್ ನ ಕಾಪಾಡಿರೋದು. ಇದಾದ್ಮೇಲೆ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ವಾನ್ ಹಾಗೆ ಇವನ ಟೀಮ್ ನವರು ಮೇಯರ್ ರಾಬರ್ಟ್ ನ ಹೋಟೆಲ್ ಗೆ ಬಂದು ತಲುಪಿರ್ತಾರೆ. ಹೀಗೆ ಇವರೆಲ್ಲರೂ ಇಲ್ಲಿ ಊಟ ಮಾಡ್ತಿರ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ, ಈ ನಾಜಿಸ್ ಗ್ರೂಪ್ ಗೆ ವಾನ್ ಕಮಾಂಡರ್ ಆದ್ರೆ ಅವನಾದ್ಮೇಲೆ ಈ ಗ್ರೂಪ್ ನಲ್ಲಿ ಸೀನಿಯರ್ ಸೋಲ್ಜರ್ ಅಂತ ಇರೋದು ಡಾರ್ಫ್ಲರ್ ಅಂತ. ಅದೇ ಸಮಯಕ್ಕೆ ನಾವ್ ಆಗ್ಲೇ ನೋಡಿದಂತ ಸೋನ್ಯಾ ಇಬ್ರು ವ್ಯಕ್ತಿಗಳ ಜೊತೆ ಇಲ್ಲಿಗೆ ಬರ್ತಾಳೆ ಊಟ ಮಾಡೋದಕ್ಕೆ ಅಂತ. ಇದಾದ್ಮೇಲೆ ಮಾರನೇ ದಿನ ಸತ್ತೋಗಿರುವಂತ ಜೊಹಾನ್ಸ್ ನ ಮನೆಯಲ್ಲಿ ಟೌನ್ ನಲ್ಲಿರುವಂತ ಜನರಿಂದಾನೆ ವಾನ್ ಏನನ್ನು ಹುಡುಕಿಸ್ತಿರ್ತಾನೆ. ಅಷ್ಟೇ ಅಲ್ಲದೆ ಡಾರ್ಫ್ಲರ್ಗೂ ಕೂಡ ಆರ್ಡರ್ ಮಾಡ್ತಾನೆ, ಟೀಮ್ ಅನ್ನ ಕರ್ಕೊಂಡು ಹೋಗಿ ಈ ಟೌನ್ ನಲ್ಲಿ ಏನೇ ಫುಡ್ ಐಟಮ್ ಗಳು ಸಿಕ್ಕಿದ್ರು ತಗೊಂಡ್ ಬಾ, ನಮ್ಮ ಸೋಲ್ಜರ್ಸ್ ಗಳಿಗೆ ಆಗ್ತವೆ ಅಂತ. ಡಾರ್ಫ್ಲರ್ ಗೆ ಆರ್ಡರ್ ಅನ್ನ ಫಾಲೋ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ತುಂಬಾ ಕೋಪ ಮಾಡ್ಕೊಂಡೆ ಸರಿ ಅಂತ ಒಪ್ಕೊಳ್ತಾನೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ, ಪೌಲ್ ನ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರುವಂತ ಒಂದು ಹಸು ಇರುತ್ತೆ. ಇದ್ರ ಹೆಸರು ರೀಟಾ ಅಂತ. ಹಾಗೆ ಇಷ್ಟೊತ್ತಿಗೆ ಹೆನ್ರಿಚ್ ನ ಆರೋಗ್ಯ ಕೂಡ ಸುಧಾರಿಸ್ತಿರೋದ್ರಿಂದ ಇವನು ಹೋಗೋದಕ್ಕೆ ರೆಡಿ ಆಗ್ತಿರ್ತಾನೆ. ಹಾಗೆ ಎಲ್ಸನು ಕೂಡ ಊಟ ಮಾಡ್ಕೊಂಡು ಹೋಗು ಅಂತ ಹೇಳ್ತಾ ಇವನನ್ನ ಕೇಳ್ತಾಳೆ, ನೀನ್ ಯಾರು, ನಿನ್ ಬಗ್ಗೆ ಸ್ವಲ್ಪ ಹೇಳು ಅಂತ. ಆಗ ಇವನು ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಇವನ ಫ್ಯಾಮಿಲಿ ಫೋಟೋನ ತೋರಿಸಿ ಹೇಳ್ತಾ ಹೋಗ್ತಾನೆ, ಇವನು ನಾಜಿಸ್ ಆರ್ಮಿಯ ಪರವಾಗಿ ಯುದ್ಧ ಮಾಡೋದಕ್ಕೆ ಅಂತ ಹೋಗಿದ್ದ. ಆ ಟೈಮ್ ನಲ್ಲಿ ಇವನ ಮನೆಯ ಮೇಲೆ ಬಾಂಬ್ ಬಿದ್ದು ಪ್ರೆಗ್ನೆಂಟ್ ಆಗಿದ್ದಂತೆ ಇವನ ಹೆಂಡತಿ ಹಾಗೆ ಮಗ ಸತ್ತೋಗಿದ್ದಾರೆ. ಈಗ ಉಳ್ಕೊಂಡಿರೋದು ಬರೀ ಮಗಳು ಮಾತ್ರ. ಅವಳು ಕೂಡ ಇವನ ಮನೆಯ ಪಕ್ಕದ ಲೇಡಿ ಜೊತೆ ಇದ್ದಾಳೆ ಅಂತ. ಇದರಿಂದ ಇವರಿಬ್ರು ಕೂಡ ಬೇಜಾರ್ ಮಾಡ್ಕೊಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ನೋಡ್ತಾರೆ, ಒಂದು ಟ್ರಕ್ ಈ ಕಡೆಗೆನೆ ಬರ್ತಿರುತ್ತೆ. ಈ ಟ್ರಕ್ ಬೇರೆ ಯಾವುದು ಅಲ್ಲ, ವಾನ್ ಹಾಗೆ ಅವನ ಟೀಮ್ ನವ್ರದೇ. ಆಗ್ಲೇ ಅವನು ಕಳಿಸೋದ್ನಲ್ಲ ಫುಡ್ ಐಟಮ್ ಗಳನ್ನ ಹುಡ್ಕೊಂಡು ತಗೊಂಡ್ ಬನ್ನಿ ಅಂತ. ಅದನ್ನ ಹುಡ್ಕೊಂಡು ಇವರು ಇಲ್ಲಿಗೆ ಬಂದಿರೋದು. ನಂತರ ಇವರಿಗೆ ಮನೆ ಹತ್ರ ಕೋಳಿಗಳು ಕಾಣಿಸಿ ಅದನ್ನ ಎತ್ಕೊಳ್ತಿರ್ಬೇಕಾದ್ರೆ ಅವ್ರಿಗೆ ಡೌಟ್ ಬರಬಾರ್ದು ಅಂತ ಎಲ್ಸಾ ಗನ್ನನ ತಗೊಂಡು ಹೊರಗಡೆ ಬಂದು ಹೇಳ್ತಾಳೆ, ಎಲ್ಲಾ ಕೋಳಿಗಳನ್ನು ಎತ್ಕೊಂಡು ಹೋಗ್ಬಿಡಿ, ನಮಗೂ ಕೂಡ ಬಿಟ್ಟು ಹೋಗಿ ಅಂತ. ಆದ್ರೆ ಇವರ ಕೆಟ್ಟ ಕಣ್ಗಳ
ಗಾಯಗಳು ಅವಳ ಮೇಲೆ ಬಿದ್ದ್ಬಿಡುತ್ತೆ. ಇದರಿಂದ ಎಲ್ಸಾ ಹಾಗೆ ಅವಳ ತಮ್ಮ ಮನೇಲಿ ಇರ್ಬೇಕಾದ್ರೆ ಒಳಗಡೆ ಬಂದು ನೋಡ್ತಾರೆ. ಟೇಬಲ್ ಮೇಲೆ ಇಟ್ಟಿರುವಂತ 3 ಕಾಫಿ ಕಪ್ ಗಳನ್ನ ನೋಡಿ ಈ ಮನೇಲಿ ಇನ್ಯಾರಿದ್ದಾರೆ ಅಂತ ಕೇಳಿದಾಗ ಆಗ ಎಲ್ಸಾ ನನ್ನ ತಮ್ಮ 2 ಕಪ್ ನಲ್ಲಿ ಕಾಫಿ ಕುಡಿತಾನೆ ಅಂತ ಹೇಳಿ ಹೇಗೋ ಮ್ಯಾನೇಜ್ ಮಾಡ್ತಾಳೆ. ಅದೇ ಸಮಯಕ್ಕೆ ನಮಗೆ ಗೊತ್ತಾಗುತ್ತೆ ಹೆನ್ರಿಚ್ ಮೇಲೆ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ ಅಂತ. ಇದಾದ್ಮೇಲೆ ಡಾರ್ಫ್ಲರ್ ಇವಳನ್ನ ನಿನಗೆ ಮದ್ವೆ ಆಗಿದೆ ಅಂತ ಕೇಳ್ತಾನೆ. ಆಗ ಇವಳು ಇಲ್ಲ, ನಾನು ಮದ್ವೆ ಆಗ್ತಿರುವಂತ ಹುಡುಗ ಯುದ್ಧ ಮಾಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳಿದಾಗ ಎಷ್ಟ್ ದಿನ ಆದ್ರೂ ಅವನು ಬರ್ಲಿಲ್ಲ ಅಂತಂದ್ರೆ ಸತ್ತೋಗಿರ್ತಾನೆ ಅಂತ ಹೇಳಿ ಇವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದನ್ನೆಲ್ಲ ನೋಡ್ಕೊಂಡು ಹೆನ್ರಿಚ್ಗೆ ಸುಮ್ನಿರೋದಕ್ಕಾಗೋದಿಲ್ಲ. ಆದ್ರಿಂದ ಹೊರಗಡೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಅಟ್ಯಾಕ್ ಮಾಡ್ತಾ ಮಾಡ್ತಾ ಒಬ್ಬೊಬ್ಬರು ಸೈನಿಕರನ್ನು ಕೂಡ ತುಂಬಾ ಕ್ರೂರವಾಗಿ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವರೆಲ್ಲರೂ ಇಲ್ಲಿ ಫೈಟ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ನಮ್ಗೆ ಗೊತ್ತಾಗುತ್ತೆ ಡಾರ್ಫ್ಲರ್ ಹೊರಗಡೆ ಬಂದು ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ ಅಂತ. ನಂತರ ಹೆನ್ರಿಚ್ ಎಲ್ಲರನ್ನು ಸಾಯಿಸಿ ಹೊರಗಡೆ ಬಂದು ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇದನ್ನೆಲ್ಲ ನೋಡಿ ಪೌಲ್ ಅಂತೂ ತುಂಬಾನೇ ಹೆದರ್ಕೊಬಿಟ್ಟಿರ್ತಾನೆ. ಈಗ ಇವರಿಬ್ರು ಈ ಜಾಗ ಸೇಫ್ ಅಲ್ಲ, ಮತ್ತೆ ಅವರು ಬಂದೇ ಬರ್ತಾರೆ ಅಂತ ಎಲ್ಲಾ ತಯಾರಿನ ಮಾಡ್ಕೊಂಡು ಸೇಫ್ ಆಗಿರುವಂತ ಜಾಗದ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಪೌಲ್ಗ್ ಮಾತ್ರ ಇವನ ಕ್ಲೋಸ್ ಫ್ರೆಂಡ್ ಆಗಿರುವಂತ ರೀಟಾ ಅಂದ್ರೆ ಹಸುನ ಬಿಟ್ಟು ಬರೋದಕ್ಕೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಹೇಗೋ ಸಮಾಧಾನ ಮಾಡಿ ಎಲ್ಸಾ ಇವನನ್ನ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಡಾರ್ಫ್ಲರ್ ಬಂದು ಆಗಿರುವಂತ ಗಾಯಗಳಿಗೆ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ವಾನ್ಗೆ ಹೇಳ್ತಾನೆ ನಾಳೆನೆ ಹೋಗಿ ಹೇಗಾದ್ರೂ ಮಾಡಿ ಅವ್ರ 3 ಜನರನ್ನ ಹುಡುಕಿ ಸಾಯಿಸ್ಬಿಡ್ತೀನಿ ಅಂತ. ಹಾಗೆ ಈ ಕಡೆ ರಾತ್ರಿ ಆಗಿರುತ್ತೆ. ಇವ್ರ 3 ಜನ ಬೆಟ್ಟದ ಹತ್ರ ಒಂದು ಸೇಫ್ ಆಗಿರುವಂತ ಜಾಗನ ನೋಡ್ಕೊಂಡು ಇವತ್ ರಾತ್ರಿನ ಇಲ್ಲೇ ಕಳಿಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಎಲ್ಸಾ ಯಾವಾಗ ಹೆನ್ರಿಚ್ ಹತ್ರ ಬರ್ತಾಳೋ ಇವನು ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಇವನ ಮಗಳು ಹುಟ್ಟಾಗಿಂದನೂ ಒಂದೇ ಸಲ ನೋಡಿರೋದು. 7-8 ವರ್ಷದಿಂದನೂ ಸೋಲ್ಜರ್ ಆಗಿ ಯುದ್ಧ ಮಾಡ್ತಿದ್ದಾನೆ. ಈಗ ಇವನ ಮಗಳು ಇವನನ್ನ ನೆನ್ಪಿಟ್ಕೊಂಡಿರ್ತಾಳೋ ಇಲ್ವೋ ಅಂತ. ಅದೇ ಸಮಯಕ್ಕೆ ಪೌಲ್ ಹೇಳ್ತಾನೆ ನಾನು ಇಲ್ಲೇ ಕೆಳಗಡೆ ಮಲ್ಕೋತೀನಿ ಅಂತ. ಆದ್ರೆ ಯಾವಾಗ ಬೆಳಕಾಗುತ್ತೋ ಇವರಿಬ್ರು ಹುಡ್ಕಾಡ್ತಾರೆ. ಆದ್ರೆ ಪೌಲ್ ಎಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಯಾಕೆಂತಂದ್ರೆ ಇವನು ಮನೆ ಹತ್ರ ಬಂದು ಹಾಲ್ ಕರೀತಿರ್ತಾನೆ. ಅದೇ ಸಮಯಕ್ಕೆ ಡಾರ್ಫ್ಲರ್ ಇಲ್ಲಿಗೆ ಇವನ ಟೀಮ್ ನವರನ್ನ ಕರ್ಕೊಂಡ್ ಬಂದು ಇವನನ್ನ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವರಿಬ್ರು ಎಲ್ಲಿದ್ದಾರೆ ಹೇಳು ಅಂತ. ಇವನ್ ಮಾತ್ರ ಹೇಳ್ತಿರೋದಿಲ್ಲ. ಆದ್ರಿಂದ ಇವನ ಹಸುನ ಸಾಯಿಸ್ಬಿಡ್ತಾನೆ. ಹಾಗೆ ಡೆಡ್ ಬಾಡಿಗಳಿರುವಂತೆ ಮನೆ ಒಳಗಡೆ ಪೆಟ್ರೋಲ್ ಅನ್ನ ಹಾಕಿ ಪೌಲ್ ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹೋಗೋದಕ್ಕಿಂತ ಮುಂಚೆ ಇಡೀ ಮನೆಗೆ ಬೆಂಕಿ ಹಾಕ್ಬಿಡ್ತಾರೆ. ಇದನ್ನ ಇವರಿಬ್ರು ಕೂಡ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಬೇಜಾರ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ ಆದಷ್ಟು ಬೇಗ ಹೋಗಿ ಪೌಲ್ ನ ಅವರಿಂದ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ಬೇಕು ಅಂತ.